ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಜನಾ ಕುಚ್ಚು ಕ್ರಿಯೇಷನ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ. ಈ ಥರ ಗೆಜ್ಜೆ ತೊಗೊಳ್ಳಿ ಅಥವಾ ಸ್ಮಾಲ್ ಬೀಡ್ಸ್ ಯಾವುದಾದ್ರೂ ತೊಗೋಬೋದು, ಕ್ರಿಸ್ಟಲ್ ಬೀಡ್ಸ್ ಆದರೂ ತೊಗೋಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೋದು. ಸಿಂಪಲಾಗಿ ಡಬಲ್ ಕಲರ್ನಲ್ಲಿ ನಾನು ಕುಚ್ಚು ಹಾಕಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ನಾನು 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ಈಗ 1 2 ನೋಡಿ 2 ಚೈನು 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ಥರ ತೊಗೊಂಡು 3 ಚೈನ್ ಎಲ್ಲಿಗೆ ಬರುತ್ತಲ್ಲ ನೋಡಿ, ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಸೂಜಿನ ತೂರಿಸಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಬೇಕು. ಈ ಥರ ಕಂಬ ಹಾಕಿದ ಮೇಲೆ 1 2 3ನಾದರೂ ಹಾಕ್ಬೋದು ಅಥವಾ 2 ಆದರೂ ಹಾಕ್ಬೋದು. ಮತ್ತು ಚೈನ್ ಹಾಕಿ 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅಲ್ಲಿ ಏನು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇವಾಗ ಫಸ್ಟಿಗೆ 2 ಚೈನು ಅಥವಾ 3 ಚೈನ್ ಹಾಕಿದ್ವಲ್ಲ ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನಾನಿಲ್ಲಿ ಟೋಟಲಾಗಿ 8 ಕಂಬಗಳನ್ನ ಹಾಕ್ತಾಯಿದ್ದೀನಿ. ತುಂಬ ಟೈಟ್ ಅನಿಸಿದರೆ 7 ಕಂಬ ಹಾಕಿ ಪರವಾಗಿಲ್ಲ, ನಡೆಯುತ್ತೆ. ಅಂದರೆ 7 ಕಂಬ ಅಂದರೆ ಆ ಏನು ಫಸ್ಟಿಗೆ 2 ಚೈನ್ ಇತ್ತಲ್ಲ ಅದನ್ನು ಸೇರಿ ಕೌಂಟ್ ಮಾಡಿಕೊಂಡು 7 ಕಂಬ ಹಾಕಿ ನಾನು ಅದನ್ನು ಸೇರಿಸ್ಕೊಂಡು ಕೌಂಟ್ ಮಾಡಿಕೊಂಡು 8 ಕಂಬಗಳನ್ನ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಟೈಟ್ ಆಯಿತು, ಹಾಗಾಗಿ 7 ಕಂಬ ಹಾಕಿ ನೀವು ಇದನ್ನು ಕನ್ಸಿಡರ್ ಮಾಡ್ಕೊಂಡು ನಾನು 8 ಕಂಬ ಹಾಕಿದ್ದೀನಿ. ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಮೆಜರ್ ಮಾಡ್ಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ತೀರಾ ಒಳಗೂ ಬೇಡ ಹೊರಗೂ ಬೇಡ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಈಗ 1 2 3 4 5 ಮತ್ತು 5 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ಲಾಕ್ ಆದಮೇಲೆ 1 2 3 3 ಚೈನ್ ಹಾಕಿದ್ವಾ, ಇಲ್ಲಿ ಯಾವ ಥರ ಹಾಕಿದ್ವೋ ಅದೇ ಥರ ಇಲ್ಲಿ 3 ಚೈನ್ ಹಾಕಿದ್ದೀನಿ. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಆ 3 ಚೈನ್ ಎಷ್ಟಕ್ಕೆ ಬರುತ್ತೋ ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಸೂಜಿ ತೋರಿಸಿ ದಾರ ತಂದು 2ರಿಂದ 1 ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಿದ ಮೇಲೆ 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಟೋಟಲಾಗಿ ನಾನಿಲ್ಲಿ 8 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನೀವು 7 ಹಾಕಿ ಕರೆಕ್ಟ್ ಆಗುತ್ತೆ. 8 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ಡಿಸೈನ್ ಬಗ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಷ್ಟು ಕಮೆಂಟ್ಸ್ ಹಾಕ್ತಿರೋ ನಮಗೆ ಅಷ್ಟೇ ಖುಷಿ ಆಗುತ್ತೆ. ಹಾಗೆ ಅದಕ್ಕೆ ನಮಗೆ ರಿಪ್ಲೈ ಮಾಡೋಕ್ಕೂ ಖುಷಿ ಆಗುತ್ತೆ, ಹಾಗೆ ತುಂಬ ವ್ಯೂಸೂ ಆಗುತ್ತೆ. ಈ ಥರನೇ ನೀವು ಹಾಕ್ಕೊಂಡು ಹೋಗಬೇಕು. ನೋಡಿ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್. ನಾನಿದು ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಕಲರ್ ಕಾಂಬಿನೇಷನ್ ಹೇಗೆ ಮಾಡ್ಕೋಬೇಕಂದ್ರೆ, ಬ್ಲೌಸ್ನಲ್ಲಿ ಕಲರ್ ಯಾವುದಿದೆ, ಗ್ರೀನು ಅಥವಾ ಪಿಂಕ್ ಇದ್ದರೆ ಗ್ರೀನು ಪಿಂಕ್ ಹಾಕಿ, ಗ್ರೀನು ಮತ್ತು ಗೋಲ್ಡ್ ಕಲರ್ ಹಾಕಿ, ಗೋಲ್ಡ್ ಜರಿ ಇದ್ದರೆ ಅಥವಾ ಪಿಂಕು ಗೋಲ್ಡ್ ಇದ್ದರೆ ಪಿಂಕ್ ಗೋಲ್ಡ್ ಹಾಕಿಬಿಟ್ಟು ಗ್ರೀನ್ ಕಲರ್ನಲ್ಲಿ ಕುಚ್ಚು ಕಟ್ಟೋದು, ಈ ಥರ ವೇರಿಯೇಷನ್ ಮಾಡ್ಕೊಂಡ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ, ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಪಿಂಕು ಮತ್ತು ಇದೇನು ಸ್ಯಾರಿ ಕಲರ್ ಇದೆಯಲ್ಲ ಅದೇ ಕಲರ್ನಲ್ಲಿ, ಆಕಾಶ್ ನೀಲಿ ಕಲರ್ನಲ್ಲಿ ಅಂದರೆ ಸ್ಕೈ ಬ್ಲೂ ಕಲರ್ನಲ್ಲಿ ನಾನು ನೆಕ್ಸ್ಟ್ ಡಿಸೈನ್ನ ಮಾಡಿ ತೋರಿಸ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತೀವಲ್ಲ, ಇದನ್ನು ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕಟ್ಬೋದು, ಇಲ್ಲಾಂದರೆ ಟ್ರಿಮ್ ಮಾಡಿಕೊಂಡು ಅದಕ್ಕೆ ನೀವು ಫ್ಯಾಬ್ರಿಕ್ ಗ್ಲೂ ಹಾಕಿ ಬ್ಯಾಕ್ ಸೈಡು ಸ್ಟಿಕ್ ಮಾಡಬೇಕು. ಮೊದಲಿಗೆ ಲಾಕ್ ಮಾಡಿದ್ವಲ್ಲ, ಲಾಕ್ ಮಾಡಿದ ಜಾಗದಲ್ಲಿ ಲಾಕ್ ಮಾಡಿಬಿಟ್ಟು ಇವಾಗ ಈ 5 ಚೈನ್ ಒಳಗಡೆ ಒಂದ್ಸರಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 2ನೇದು 3ನೇ ಲಾಕ್, 4ನೇ ಲಾಕ್, ಟೋಟಲಾಗಿ 4
ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೋಡಿ, ಇವಾಗ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಇದು 5 ಚೈನ್ ಒಳಗಡೆ 4 ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೆಕ್ಸ್ಟ್ ನಾವು 5 ಚೈನ್ ಏನು ಹಾಕಿ 3 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆಗೆ ಇವಾಗ ಕಂಬಗಳನ್ನ ಹಾಕಬೇಕು. 2ರಿಂದ 1 ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿನೂ ಸಹ 7 ಕಂಬ ಹಾಕ್ಕೊಳ್ಳಿ. ನಾನಿಲ್ಲಿ 8 ಕಂಬ ಹಾಕಿ ತೋರಿಸಿದ್ದೀನಿ. ಟೋಟಲಾಗಿ ಆ ಕಡೆ 8 ಈ ಕಡೆ 8 ಬರುತ್ತೆ. 8 8 16 ಕಂಬಗಳು ಬರುತ್ತೆ. ಸೂಜಿ ಮೇಲೆ ದಾರ ತುಂಬ ಲೆಂತಿ ಬೇಡ, ಮೀಡಿಯಮ್ಮಾಗಿ ಪುಟ್ಟದಾಗಿ ಕಂಬಗಳನ್ನ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. ಆ 3 ಚೈನ್ ಗ್ಯಾಪ್ ಒಳಗಡೆಗೆ ಇದನ್ನು ಕಂಬಗಳನ್ನ ಹಾಕಬೇಕು. ಹಾಕ್ಬಿಟ್ಟು ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ಲ, ಆ 3 ಚೈನಲ್ಲಿ ಮೇಲನೇ 3 ಚೈನ್ ಇರುತ್ತಲ್ಲ, ಆ 3 ಚೈನ್ ಮೇಲೆ ನೋಡಿ ಇವಾಗ ಒಂದು ಗೆಜ್ಜೆನ ನಾನು ದಾರಕ್ಕೆ ಪೋಣಿಸ್ಕೊಂಡು ಲಾಕ್ ಮಾಡೋದಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಫಸ್ಟ್ನೇ ಚೈನ್ 1 2 3 ಮೂರನೇ ಚೈನ್ ಮೇಲೆ ನಾನು ಇದನ್ನು ಈ ಆರ್ಚ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗ ಒಂದೊಂದು ಕಂಬದ ಮೇಲೆ ಒಂದೊಂದು ಹೋಲ್ ಕಾಣುತ್ತೆ ನೋಡಿ, ಇಲ್ಲಿ ಹೋಲ್ಗಳು ಕಾಣ್ತಾ ಇದೆಯಲ್ಲ, ಈ ಹೋಲ್ಗಳ ಮೇಲೆ ಫಸ್ಟ್ನೇ ಕಂಬದ ಹೋಲು ನೋಡಿ, ಇವಾಗ ಅದ್ರ ಪಕ್ಕದಲ್ಲಿದೆ ಕಂಬದ ಮೇಲೆ ಹೋಲ್ಗೆ ಕರೆಕ್ಟಾಗಿ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಅದ್ರ ಮೇಲೇ ಹಾಕ್ಕೊಂಡು ಹೋಗಬೇಕು. ಒಂದು ಇವಾಗ 2ನೇ ಕಂಬದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ಟು, 2ನೇ ಕಂಬದ ಮೇಲೆ ಚೈನ್ ಕೆಳಗಡೆ ಒಂದು ಹೋಲ್ ಕಾಣುತ್ತೆ, ಆ ಹೋಲಿಗೆ ನೀವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಡ್ಬೇಕು. ಎಷ್ಟು ಕಂಬಗಳು ಹಾಕಿರ್ತೀರೋ ಅಷ್ಟು ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. ಯಾಕಂದರೆ ಫಸ್ಟ್ನೇ 3 ಚೈನ್ ಮೇಲೆ ನಾವು ಇವಾಗ ಒಂದು ಬೀಡನ್ನ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ, ಅದು ಒಂದು ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ 7 ಕಂಬಗಳಿರುತ್ತಲ್ಲ, ಅದ್ರ ಮೇಲೆ ಒಂದೊಂದ್ರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. ಈ ಥರ ಕಂಪ್ಲೀಟ್ ಆಗುತ್ತೆ. ಆದಮೇಲೆ ಇಲ್ಲಿ ಏನು ಲಾಕ್ ಇದೆಯಲ್ಲ, ಲಾಕ್ ಪಕ್ಕ ಮಧ್ಯದಲ್ಲಿ ನೋಡಿ ಜಾಗ ಇದೆಯಲ್ಲ, ಇದ್ರ ಒಳಗಡೆಗೆ ಒಂದು ಎಕ್ಸ್ಟ್ರಾ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಯಾಕಂದರೆ ನೀಟ್ ಫಿನಿಶಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ್ಮೇಲೆ ಈಗ ಈ ಏನು 5 ಚೈನ್ ಇದೆಯಲ್ಲ, ಅದ್ರ ಒಳಗಡೆಗೆ 1 2 3 4 ಸಿಂಗಲ್ ಕ್ರೋಶೆಟ್ ಆಯ್ತಲ್ಲ. ಈ ಥರ ಡಿಸೈನ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಡಬಲ್ ಕಲರ್ನಲ್ಲಿ ಕುಚ್ಚು ಹಾಕಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ಹಾಕಿ ಏನು ನಾವು ಮತ್ತೆ ಕಂಬ ಹಾಕ್ಬಿಟ್ಟು ಮಾಡಿದ್ವಲ್ಲ, ಅಲ್ಲಿಗೆ ಮತ್ತೆ ಇವಾಗ ಸೇಮ್ ಟು ಸೇಮ್ ಅದೇ ಥರನೇ 7 ಕಂಬ ಅಥವಾ 8 ಕಂಬಗಳನ್ನ ಹಾಕಬೇಕು. ನಾನು ಇಲ್ಲಿ ವಿಡಿಯೋನ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಫಸ್ಟ್ನೇದು ಆರ್ಚ್ ನಾನು ನಿಮಗೆ ಸ್ಲೋ ಆಗಿ ತೋರಿಸಿದ್ದೆ. ಇದನ್ನ ಸ್ವಲ್ಪ ಫಾಸ್ಟಾಗಿ ಮಾಡಿ ತುಂಬ ಲೆಂತಿ ಆಗಬಾರ್ದು ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಟೋಟಲಾಗಿ 7 ಕಂಬಗಳನ್ನ ಹಾಕಿದ್ಮೇಲೆ 8 ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಪೋಣಿಸ್ಕೊಂಡ್ಮೇಲೆ ದಾರದಲ್ಲಿ ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ನೆಕ್ಸ್ಟ್ 3 ಚೈನ್ ಮೇಲೆ ಮತ್ತೆ ಇದನ್ನು ಲಾಕ್ ಮಾಡ್ಕೊಂಡು ಹೋಗಬೇಕು. ಒಂದೊಂದು ಚೈನ್ ಮೇಲೆ ಅಂದರೆ ಒಂದೊಂದು ಕಂಬದ ಮೇಲೆ ಒಂದೊಂದು ಚೈನ್ ಕೆಳಗಡೆ ಹೋಲ್ ಕಾಣ್ತಾ ಇರುತ್ತೆ, ಆ ಹೋಲಿಗೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನೀವು ನಾನು ಹೇಳಿದ್ನಲ್ಲ ಡಬಲ್ ಕಲರ್ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಪಿಂಕ್ನು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕಾಂಟ್ರಾಸ್ಟ್ ಕಲರ್ನಲ್ಲಿ ಹಾಕಿ ನೋಡೋಣ ಅಂತೇಳ್ಬಿಟ್ಟು ನಾನು ಪಿಂಕ್ ಮತ್ತು ರೆಡ್ ಮತ್ತು ಪಿಂಕ್ನ ಇದು ರೆಡ್ ಮತ್ತು ಆಕಾಶ್ ನೀಲಿ ಕಲರ್ನಲ್ಲಿ ನಾನು ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟ್ ಇದ್ದರೆ ಎದ್ದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಒಂದು 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ಅದೇ ಥರನೇ ಇಲ್ಲಿಗೆ ಮತ್ತೆ ಕಂಬಗಳನ್ನ ಹಾಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ, ಡಿಫ್ರೆಂಟಾಗಿದೆ. ಒಂಥರ 2 ಸ್ಟೆಪ್ನಲ್ಲಿ ಆಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನೀವು ಬೇಕಂದರೆ ಬಾಲ್ ಚೈನು ಗೋಲ್ಡ್ ಚೈನು ಸಹ ಸ್ಟಿಕ್ ಮಾಡ್ಕೋಬೋದು, ಇನ್ನೂ ಸ್ಟಿಫ್ ಆಗಿರುತ್ತೆ ನೋಡಿ. ಇದೇ ಇವಾಗ ಎಷ್ಟು ಸ್ಟಿಫ್ ಆಗಿದೆ, ಇನ್ನೂ ಸ್ಟಿಫ್ ಬೇಕು ಅಂದರೆ ಅಲ್ಲಿ ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ನೀವಲ್ಲಿ ನಾನು ಹೇಳಿದ್ನಲ್ಲ ಆ ಥರ ಮಾಡ್ಕೋಬೋದು. 2ರಿಂದ 1 ಕುಚ್ಚು ಸಹ ಇದರಲ್ಲಿ ಮಾಡ್ಕೋಬೋದು, ವೇರಿಯೇಷನ್ ಮಾಡ್ಕೋಬೋದು ನೋಡಿ. ಇಲ್ಲಿ ಕ್ಲೀನಾಗಿ ಕಾಣುತ್ತೆ ಎಷ್ಟು ನೀಟ್ ಫಿನಿಶಿಂಗ್ ಇದೆ ಅಂತ. ಆಮೇಲೆ ಗೋಲ್ಡ್ ಚೈನು ಬಾಲ್ ಚೈನು ಆ ಆರ್ಚಿಗೆ ನೀವು ಸ್ಟಿಕ್ ಮಾಡ್ಬೋದು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.